ಕೋಟಿಯನ್ನು ಖರ್ಚು ಮಾಡುವಂಥ ವ್ಯಕ್ತಿ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಜೊತೆಗೆ BJP ಅಂತ ಕೈ ಜೋಡಿಸಿದ್ರೆ ಇನ್ನೂ ಎಷ್ಟೋ ಬೇಕಷ್ಟು ದುಡ್ಡು ಕೊಟ್ಟು ಕೊಳ್ಳೋದು ಶಕ್ತಿಯಲ್ಲಿ ಬರುವಂಥ ಸಾಧ್ಯತೆಗಳು ಇದ್ದಾವೆ. ಹೀಗಾಗಿ ಈ ಸಲ ಅವ್ರಿಗೆ ತಪ್ಪಲೇಬೇಕು ಅನ್ನೋದು ಇವರು ಅಷ್ಟಕ್ಕೆ ಬಿದ್ದಂಗೆ ಕಾಣ್ತಾರೆ. ಅದರಲ್ಲೂ ನಿಮಗೆ ಹಲವು ಸಲ ಹೇಳಿದ್ದೀನಿ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಂತೂ ಮುಖ್ಯಮಂತ್ರಿ ಪದವಿಗೆ ಭಾಳ ಪ್ರೀತಿ ಮಾಡೋರು ಮತ್ತು ಭಾಳ ಬಯಸೋರು ಅದನ್ನು. ಯಾಕಂದರೆ ಇದು ಇಂದು ನಿನ್ನೆಯ ಕನಸಲ್ಲ, ಇದು ಇವತ್ತಿನ ಬಂದದ ಒಂದು 10 ವರ್ಷ ಆಗಲಿಕ್ಕೆ ಬಂದದರೆ ಈ ಕನಸ JH ಪಟೇಲ್ ಇದ್ದಾಗ, ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ, ದೇವೇಗೌಡರಂತ ಇದ್ದಾರೆ ಇವತ್ತಿಗೂ. ಆ ಮಾತು ಬೇರೆ, ಆ ದೇವೇಗೌಡರ ನಂತರ ತಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಪ್ರಯತ್ನ ಮಾಡಿದವರು. ಆಗ JH ಪಟೇಲ್ ಹಿರಿಯರಿದ್ದು ಬಿಟ್ಟರು ಇಷ್ಟ. ಅದ್ರ ನಂತರದಲ್ಲಿ ಅವಕಾಶ ಬಂದಾಗ ಬಿಟ್ಟಿಲ್ಲ ಅವರು. ಇದಕ್ಕಾಗಿನ ಅವ್ರು ದೇವೇಗೌಡರನ್ನು ಬಿಟ್ಟು ಬಂದಿದ್ದಾರೆ. ನನ್ನನ್ನು ಮುಖ್ಯಮಂತ್ರಿ ಮಾಡಲಿಲ್ಲ, ಅವ್ರ ಮಗನ ಮಾಡಿದ್ರು ಇವರು ಅಂತೇಳಿ ಅಹಿಂದ ಸಂಘಟನೆ ಮಾಡಿಕೊಂಡು ಅಂದ್ರೆ ಶಕ್ತಿ ಮಾಡಿಕೊಂಡ್ರು ಅವರು. ಯಾಕಂದ್ರೆ ಲಿಂಗಾಯತ್ ಲಾಬಿ ಜೊತೆಗೆ ಈ ಒಂದು ಒಕ್ಕಲಿಗ ಲಾಬಿ ಇವರೆಲ್ಲ ಮುಂದುವರೆದ ಲಾಬಿ ಮುಂದೆ ನಮ್ಮದು ಒಂದು ಲಾಬಿ ಮಾಡ್ಬೇಕಂತೇಳಿ ಆವತ್ತು ಡಿಸೈಡ್ ಮಾಡಿ ಅಹಿಂದ ಮೂಮೆಂಟ್ ಮಾಡ್ಕೊಂಡ್ರೆ ಈ ಒಂದು ಏನಪ್ಪ ಅಂತಂದ್ರೆ OBC ಜನರನ್ನು ಜೊತೆಗೆ ಮೈನಾರಿಟಿ ಅವರನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಅದರಲ್ಲಿ ಮತ್ತು ಲಿಂಗಾಯತನ ಸ್ವಲ್ಪ ಏನೋ ಹೊಡಿಬೇಕಾಗಿತ್ತು ಅದನ್ನು ಹೊಡ್ಕೊಂಡು ಇವತ್ತು ಬಸವಣ್ಣ ಫಾಲೋವರ್ ಇದ್ದಾರೆ, ವಿಚಾರ ಬಂತಂದ್ರೆ ಎಲ್ಲ ಅದಾರೆ. ಆದರೆ ಅಧಿಕಾರಿ ಹಿಡಿಯೋಕ್ಕೆ ಕ್ಷಣ ತಲುಪಬೇಕಲ್ಲ, ದುಡ್ಡಿಲ್ಲ ಅಂದ್ರೆ ಏನು ಮಾಡಬೇಕು? ಇವೆಲ್ಲ ಪ್ಲ್ಯಾನ್ಗಳು ಮಾಡ್ಕೊಂಡು ಸಿದ್ದರಾಮಯ್ಯನವರು ಒಬ್ಬ ಬರಿಷ್ಠ ನಾಯಕರಾಗಿ ಉಳಿದಿದ್ದಾರೆ. ಈಗ ಅಷ್ಟೇ ಬರಿಷ್ಠದಂತಹ ಒಬ್ಬ DKಶಿ ಆದರೆ ಮಾಸ್ ಲೀಡರ್ ಹೌದು ಅಲ್ಲೋ ಚರ್ಚಾ ವಿಷಯ. ಆದರೆ ಸಿದ್ದರಾಮಯ್ಯರು ಎದುರು ನಿಲ್ಲಿಸಿದಾಗ ಅವ್ರು ಮಾಸ್ ಲೀಡರ್ ಅಲ್ಲ ಅಂತೇಳಿ ಯಾರಾದರೂ ಸ್ಪಷ್ಟವಾಗಿ ಹೇಳ್ತಾರೆ. ಹೀಗಾಗಿ ಇವತ್ತು ಅವ್ರಿಗೂ ಸಹಿತ ಮುಖ್ಯಮಂತ್ರಿ ಸ್ಥಾನ ಪಡೆಯೋದಕ್ಕೆ ರೆಡಿ ಆಗ್ಯಾರ ಅಂತೇಳಿ. ಆದರೆ ಒಂದು ಪ್ರಬಲವಾದ ಏನಪ್ಪ ಅಂದ್ರೆ ಒಂದಿಷ್ಟು ಸುದ್ದಿಗಳು ಬರ್ತಾಯಿರೋದು, ಅವ್ರಿಗೂ ಮನಸ್ಸಿಲ್ಲ ಈಗ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಬಟ್ ನಾಳೆ 28ರಾಗ ಇವರು ಹೋಗೋ ಮುಂದೆ ಸಿದ್ದರಾಮಯ್ಯನವರು ಯಾರೋ ಪರಮೇಶ್ವರಪ್ಪನವ್ರನ್ನ ಮತ್ತೊಬ್ಬನ ತಂದಲ್ಲಿ ಕೂಡಿಸಿದ್ರೆ ಮುಂದೆ ನಾ ಯಾವಾಗ ಆಗೋದು ಮುಖ್ಯಮಂತ್ರಿ ಅನ್ನೋಂಥ ಒಂದು ಭಯ ಅವ್ರಿಗೆ ಕಾಡ್ಲಿಕ್ಕೆ ಅಂತೇಳಿ ಹೇಳ್ತಾ ಇರ್ತಾರೆ. ಯಾಕೆ ಪರಮೇಶ್ವರ್ ಅವರು ಇರ್ಬೋದು, ಅದೇ ಕಾಲಕ್ಕೆ ಅವ್ರ ಮಗ ನಮ್ಮ ಯತೀಂದ್ರ ಅವರು, ಸಿದ್ದರಾಮಯ್ಯರ ಮಗ ಯತೀಂದ್ರ ನಮ್ಮ ತಂದೆಯವರ